ಸೊ ಇನ್ನೊಂದು ಏನಂತಂದ್ರೆ ಈ ಕ್ವಶನ್ ನಿಮಗೆ ಸೂಟೇಬಲ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಈ ಟ್ರೆಂಡ್ ಇರೋದ್ರಿಂದ ಕೇಳ್ತಾ ಇದೀನಿ. ಸೊ ನೀವು ಬಿಗ್ ಬಾಸ್ ನೋಡ್ತೀರಾ? ಹಾಂ ಸರ್ ಬಿಗ್ ನೋಡ್ತೀನಿ, ಬಾಸ್ ಖಂಡಿತ ನೋಡ್ತೀನಿ. ಪ್ರತಿ ಸೀಸನ್ನು? ಹಾಂ, ಪ್ರತಿ ಸೀಸನ್ನು ನೋಡ್ತೀನಿ. ಈ ಸೀಸನ್ನು ಈ ಸೀಸನ್ನು ನೋಡ್ತೀನಿ. ನಿಮ್ಮ ಫೇವ್ರೇಟ್? ಸರ್ ಫೇವ್ರೇಟ್ ಗಿಲ್ಲಿ, ರಘು. ಗಿಲ್ಲಿ ಫುಲ್ಲು ಟ್ರೆಂಡ್ ಆಗ್ತಿದೆ. ಹಾಂ ಸೊ ಏನಕ್ಕೆ ಕ್ವಶನ್ ಅಂದರೆ, ನೀವು ಪ್ರತಿ ಸೀಸನ್ ನೋಡಿರ್ಬೋದು, ಎಲ್ಲ ಕ್ಯಾಟಗರಿಯಿಂದ ಕಂಟೆಸ್ಟೆಂಟು ಇದ್ದೇ ಇರ್ತಾರೆ. ಸೊ ನಿಮ್ಗೆ ಯಾವ ಥರ ಅನಿಸಿದೆ ಈ ಒಂದು ಕೊರಿಯೋಗ್ರಫಿ ಡ್ಯಾನ್ಸ್ ಫೀಲ್ಡಿಂದ ಯಾರಾದರೂ ಒಬ್ಬರನ್ನ ಕಳಿಸ್ಬೋದಾಗಿತ್ತು, ಕಳಿಸ್ಬೇಕು ಅಂತ ಒಂದು ಏನಾದರೂ ಆಸೆ ಇತ್ತಾ ನಿಮಗೆ, ಅನಿಸಿತ್ತಾ ಯಾವಾಗಾರು ಅಂತ? ಹ್ಞೂ ಸರ್ ಅನಿಸಿತ್ತು. ಈಗ ತೆಲುಗು ತಮಿಳಲ್ಲೆಲ್ಲ ಕಳಿಸಿದ್ರು, ಹಾಂ ಕೊರಿಯೋಗ್ರಾಫರ್ನ ಒಬ್ಬೊಬ್ಬರನ್ನ ಕಳಿಸಿದ್ರು. ಹೌದು. ಸೊ ನಮ್ಮ ಇದರಿಂದನೇ ಯಾರೋ ಒಬ್ರು ಹೋಗಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತು. ಬಟ್ ಒಂದೊಂದು ಸಲ ಅನಿಸುತ್ತೆ ಬೇಡ, ಇಲ್ಲೇ ಚೆನ್ನಾಗಿದೆ ಲೈಫ್, ಇಲ್ಲೇ ಅಂತ ಅಲ್ಲೋಗಿ ಆ ಪ್ರೆಷರ್ ಎಲ್ಲ ನಮ್ಮ ಕೈಯಲ್ಲಿ ಆಗಲ್ಲ. ಅದು ಓಕೆ, ನಮ್ಮ ಕೈಯಲ್ಲಿ ತುಂಬ ಕಷ್ಟ. ನಾವು ಹಂಗಿದ್ದವ್ರಲ್ವಲ್ಲ, ಒಂದೇ ಕಡೆ ಕುತ್ಕೊಂಡು ಒಂದೇ ಕಡೆ ಮೊಬೈಲ್ ನಾವು ಓಡಾಡ್ಕೊಂಡು, ಅಲ್ಲ ಮೊಬೈಲ್ ಅನ್ನೋದು ಸಪ್ರೇಟು. ನಾವು ಇದ್ದಿದ್ದೆ, ನಾವು ಕೈ ಕಾಲು ಆಡ್ತಾ ಇರುತ್ತೆ, ಓಡಾಡ್ತಾ ಇರಬೇಕು, ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಸೊ ಆ ಥರ ಇದ್ದಿದ್ದಲ್ವ. ಸೊ ಅಲ್ಲಿ ನಮಗೆ ಕಷ್ಟ. ಬಟ್ ಅನಿಸುತ್ತೆ ನಮಗೂ ಎಲ್ಲೋ ಒಂದು ಕಡೆ ಒಂದು ಚಾನ್ಸ್ ಕೊಟ್ಟಿದ್ರೆ ನಮ್ಗೇನೋ ನಾವು ಏನೋ ಪ್ರೂವ್ ಮಾಡ್ಬೋದಾಯ್ತು ನಾವು. ಹೌದು, ಅಂದ್ರೆ ದೊಡ್ಡ ಪ್ಲಾಟ್ಫಾರ್ಮ್ ಅಲ್ವಾ, ಸೊ ಎಲ್ಲರೂ ನೋಡ್ತಾ ಇರ್ತಾರೆ. ಖಂಡಿತ ಖಂಡಿತ ನಾವು ಉಳಿಸ್ಕೋಬಹುದು. ಆಮೇಲೆ ನಿಮ್ ಕಲೆನೂ ಕೂಡ ಅಲ್ಲಿ ತೋರ್ಸೋ ಚಾನ್ಸ್. ಅಲ್ಲಿ ನಾವೇನನ್ನೋದು ಪ್ರೂವ್ ಮಾಡ್ಬೋದಾಯ್ತು. ಇವಾಗ ಕೆಲವರಿಗೆ ಏನಂತಂದ್ರೆ, ಇವಾಗ ಸಂತು ಮಾಸ್ಟರ್ದು ಇವಾಗ ಬೇರೆ ಹೇಳ್ತಾರೆ, ನಿಮ್ದೆ ಇವಾಗ ಕೆಲವು ಹಿಟ್ಟು ಸಾಂಗ್ ಕೊಟ್ಟಿರ್ತೀರಾ, ಕೆಲವ್ರಿಗೆ ಗೊತ್ತಿರಲ್ಲ ಯಾರಂತ. ಅದೇ ನೀವ್ ಹೇಳ್ದಂಗೆ ಕೆಲವರು ನಿಮ್ ನೇಮ್ ಹಾಕಿರಲ್ಲ, ಬೇರೆ ಬೇರೆ ಕಾರಣ ಇರುತ್ತೆ. ಖಂಡಿತ ಇವತ್ತಿಗೂನು ಈಗೀಗ ಕೆಲವೊಬ್ರು ಕಂಡುಹಿಡಿತಿದ್ದಾರೆ. ಮುಂಚೆ ನಾನು ನೋಡ್ಬೇಕಾರೆ ತುಂಬಾ ರೇರ್. ಆಮೇಲೆ ನಾನು ಚಾನಲಲ್ಲಿ ಕೆಲಸ ಮಾಡ್ತಿದ್ವಲ್ಲ, ಜಿ ಟಿವಿಯಲ್ಲಿ, ನಾವು DKD ಮಾಡ್ತಿದ್ವಿ. ಸೊ ಅದರಿಂದ ಗುರ್ತಿಡಿಯೋರು. ಈಗ ತುಂಬಾ ಜನ ಇವರು ಡೆವಿಲ್ ಸಿನಿಮಾ ಕೊರಿಯೋಗ್ರಾಫರ್ ಅಲ್ವಾ, ನೀವು ಡೆವಿಲ್ ಸಿನಿಮಾ ಕೊರಿಯೋಗ್ರಾಫರ್ ಅಲ್ವಾ ಅಂತ ಈಗ ತುಂಬಾ ಜನ ಹಂಗೆ ಕಂಡುಹಿಡಿತಿದ್ದಾರೆ. ಮುಂಚೆ ಎಲ್ಲ ಏನ್ ಮಾಡ್ತಿರೋ, ನೀವು DKD ಕೊರಿಯೋಗ್ರಾಫರ್ ಅಲ್ಲ, ನೀವು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಬರ್ತಿರಲ್ಲ ಅಂತ ಕಂಡುಹಿಡಿಯೋರು. ಬಟ್ ಇವತ್ತು ಅದು ಸ್ವಲ್ಪ ಚೇಂಜ್ ಆಯ್ತು. ನೀವು ಡೆವಿಲ್ ಸಿನಿಮಾ ಕೊರಿಯೋಗ್ರಾಫರ್ ಅಲ್ವಾ ಅಂತ ಒಂದು ಖುಷಿ ಬರುತ್ತೆ. ಸೊ ಹಂಗೆ ಈಗ ಅಲ್ಲಿ ನಾವು ಬೇರೆ ಕಡೆ ಹೋಗಿ ಫ್ರೇಮಿಂಗ್ ಆಗಿ ಹೋಗಿ ನಿಂತಾಗ ಸೊ ನಮ್ಮ ಬಗ್ಗೆ ಇನ್ನೊಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಅಂತ. ಓಕೆ, ಇದೊಂಥರ ಡೆವಿಲ್ ನಿಮಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದಾ? ಹಾಂ ಸರ್, ಖಂಡಿತ. ಅದೇ ಇವಾಗ ಫುಲ್ ಟ್ರೆಂಡಲ್ಲಿ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಮಾಡಿರೋ ಒಂದು ಸಾಂಗು ಇದ್ರೆ ನೆಮ್ಮದಿ ಆಗಿರ್ಬೇಕು, ಆಲ್ಮೋಸ್ಟ್ ಎಷ್ಟು 3-4 ಸಾಂಗ್ ಮಾಡಿರೋದು ನೀವು? ಹಾಂ ಸರ್, 4 ಸಾಂಗ್ ಮಾಡಿದ್ದೀರಾ. ಸೊ ಇದರಲ್ಲಿ ಇದ್ರೆ ನೆಮ್ಮದಿ ಆಗಿರ್ಬೇಕು ರಿಲೀಸ್ ಆಗದ ತುಂಬಾ ತುಂಬಾ ಪಾಸಿಟಿವ್ ರಿವ್ಯೂಸ್. ಹೌದು, ತುಂಬಾ ಪಾಸಿಟಿವ್ ರಿವ್ಯೂಸ್. ಬಾಸ್ ನೀವು ಹಂಗೆ ತೋರಿಸಿದ್ದೀರಾ, ಅಷ್ಟು ಚೆನ್ನಾಗಿ ಮಾಡಿಸಿದ್ದೀರಾ, ಆ ಥರ ಎಷ್ಟೊಂದು ಕಡೆಯಿಂದ ತುಂಬಾ ಪಾಸಿಟಿವ್ ರಿವ್ಯೂಸ್ ಬಂತು. ಅದು ತುಂಬಾ ಖುಷಿ ಆಯ್ತು ನನಗೆ. ಓಕೆ, ಸೊ ಆಫ್ಟರ್ ಲಾಂಗ್ ಟೈಮ್ ನನಗೊಂದು ಮತ್ತೆ ಒಂದು ಬ್ರೇಕ್ ಸಿಗ್ತಿದೆಯಲ್ಲ ಅಂತ. ಓಕೆ, ಅಲ್ಲ ಇದು ಫ್ಯಾಕ್ಟು ಏನೂ ಗೊತ್ತಿಲ್ಲ. ಸೊ ದರ್ಶನ್ ಅವರೇ ನೀವೇ ಬೇಕು ಅಂತ ಕರೆದಿ ಅವಕಾಶ ಕೊಟ್ಟರು ಅನ್ನೋ ಒಂದು ಮಾತು ಕೇಳ್ಪಟ್ಟೆ. ಹಾಂ ಸರ್, ಖಂಡಿತ. ಅವರು ಕೆಲವೊಬ್ರು ಅವ್ರಿಗೆ ಕೆಲವೊಂದು ಇಷ್ಟ ಆಗ್ಬಿಟ್ರೆ ಕರೆದು ಅವರೇ ಕೆಲಸ ಕೊಡ್ತಾರೆ. ಓಕೆ ಸರ್, ಅದರಲ್ಲಿ ನಾನು ಒಬ್ಬ. ಅದು ಇನ್ನೂ ತುಂಬಾ ಖುಷಿ ಆಗುತ್ತೆ. ಓಕೆ, ಸೊ ಏನೋ ಒಂಥರ ಹೆಮ್ಮೆ ಅನ್ಸುತ್ತೆ. ಓಕೆ, ನಾವು ಇಷ್ಟು ಸಾಧಿಸ್ತಾ ಇದ್ವಲ್ಲ, ಓಕೆ ಈ ಸಾಧನೆ ಮಾಡೋದಕ್ಕೆ ನಮ್ಗೊಂದು ಖುಷಿ ಆಗುತ್ತಲ್ಲ, ಅದು ತುಂಬಾ ಹ್ಯಾಪಿ ಅನ್ಸುತ್ತೆ. ಸೊ ಅದೇ ಇವಾಗ ದರ್ಶನ್ ಅವರು ಒಂದು ಇಂಟರ್ವ್ಯೂಲಿ ಹೇಳಿದ್ರು. ಸೊ ಏನಂತಂದ್ರೆ, ಅದೇ ನೀವು ಹೇಳ್ದಂಗೆ ಇಲ್ಲಿಯವ್ರನ್ನೂ ಕರ್ಸ್ಬಿಟ್ಟು ಅವರಿಗೆ ಕೈ ತುಂಬ ದುಡ್ಡು ಕೊಟ್ಟು ಅವ್ರು ಮಾಡೋದು ಅದೇ. ಇಲ್ಲಿಯವ್ರನ್ನೇ ನಮ್ಮವ್ರಿಗೆ ಅದಕ್ಕಿಂತ ಅರ್ಧ ದುಡ್ಡು ಕೊಟ್ಟರು, ಇಲ್ಲೇ ಅವರೇ ಸೇಮ್ ಕೆಲಸ ಹೋಗ್ತಾರೆ. ಈ ಪ್ರತಿ ಸಲನೂ ಹೇಳ್ತಾರೆ ಅವರು, ಯಾಕೆ ಅಲ್ಲಿಂದ ಕರ್ಸ್ಬೇಕು, ಇಲ್ಲಿರೋರ್ನ ಕೊಡೋಣ, ನಮ್ಮ ಹುಡುಗರು ಬೆಳೀಲಿ, ನಮ್ಮ ಹುಡುಗರು ಮಾಡಲಿ, ಯಾಕೆ ನಮ್ಮ ಹುಡುಗರು ಟ್ಯಾಲೆಂಟ್ ಇಲ್ವಾ, ಮಾಡಿಸಿ ಅಂತೇಳಿ. ಆಲ್ಮೋಸ್ಟ್ ನೀವು ನೋಡಿದ್ರೆ ಅವ್ರ ಸಿನಿಮಾದಲ್ಲಿ ಇಲ್ಲಿರೋರ್ಗೆ ತುಂಬ ಜನಕ್ಕೆ ಚಾನ್ಸ್ ಕೊಡ್ತಾರೆ. ಓಕೆ, ಇಲ್ಲಿ ಏನು ಕೆಲಸ ಮಾಡ್ತಾರಲ್ಲ ಟೆಕ್ನಿಷಿಯನ್ಸು, ಇಲ್ಲಿರೋರ್ಗೆ ಕೆಲಸ ಕೊಡ್ತಾರೆ ಅವರು. ಓಕೆ, ಅದೊಂದು ನಮ್ಗೆ ತುಂಬ ಖುಷಿ ಆಗುತ್ತೆ. ಇನ್ನು ದರ್ಶನ್ ಅವರಿಗೆ ಸ್ವಲ್ಪ ಈ ಫೈಟ್ ಗೀಟ್ ಇದೆಲ್ಲ ಅಂತಂದರೆ ಅವರಿಗೆ ತುಂಬ ಆಸಕ್ತಿ. ಡ್ಯಾನ್ಸ್ ಅಂದರೆ ಸ್ವಲ್ಪ ಅವ್ರು ಅಷ್ಟಕ್ಕಷ್ಟೇ ಅಂತ. ಸೊ ನಿಮ್ಮ ಜೊತೆ ಯಾವ ಥರ ಇದು ಮಾಡೋದು, ಡ್ಯಾನ್ಸ್ಗೆಲ್ಲ ಸಹಕಾರ ಮಾಡಿದ್ದೆ? ಇಲ್ಲ ಸರ್, ತುಂಬ ಸಪೋರ್ಟ್ ಮಾಡಿದ್ರು. ಈಗ ನಾನೊಂದು ಕೊರಿಯೋಗ್ರಫಿ ಮಾಡಿ ನಾನು ಏನು ಮಾಡ್ತೀನಿ, ಕೊರಿಯೋಗ್ರಫಿ ಎಲ್ಲ ಮಾಡಿದಾಗ ಇಲ್ಲೇ ಒಂದು ರಿಹರ್ಸಲ್ ಮಾಡಿ ಒಂದು ಶೂಟ್ ಮಾಡ್ಬಿಡ್ತೀನಿ ಮೊಬೈಲಲ್ಲಿ. ಅದನ್ನು ಶೂಟ್ ಮಾಡ್ಕೊಂಡು ಹೋಗಿ ತೋರಿಸ್ತೀನಿ ನಾನು, ಈ ಥರ ಬರುತ್ತೆ, ಈ ಥರ ಅಂತ. ಅವರು ಖುಷಿ ಆಗ್ತಾರೆ, ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ಕೊಂಡು ಬಂದಿದ್ದಾನಲ್ಲ ಅಂತ. ಬಟ್ ಸುಮ್ಮನೆ ಹೇಳ್ತಾರೆ, ಇಷ್ಟೊಂದೆಲ್ಲ ಮಾಡಲ್ಲಪ್ಪ, ನಾನು ಬೇಡ, ಇಷ್ಟೊಂದೆಲ್ಲ ಹೆವಿ ಬೇಡ ಅಂತಾರೆ. ಬಟ್ ಸೆಟ್ಟಿಗೆ ಬಂದಾಗ ಅವ್ರು ಬರ್ತಾದಂಗ್ಲ ಒಂದು ಎನರ್ಜಿ ಬಂದ್ಬಿಡುತ್ತೆ ಸೆಟ್ಟಲ್ಲಿ. ಸೊ ಡ್ಯಾನ್ಸರ್ಸ್ ಎಲ್ಲ ಇದ್ದಾಗ ಇನ್ನೂ ಎನರ್ಜಿ. ಅವ್ರು ಬಂದು ಸ್ಟೆಪ್ ಮಾಡೇ ಬಿಡ್ತಾರೆ. ಅವರು ಬಂದು ಮಾಡ್ತಾ ಇದ್ದಂಗೆ ಅಂದರೆ ಏನಂತೀವಿ ಸರ್, ಆ ಕಲೆಗೆ, ಆ ಪೊಸಿಷನ್ಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅವರು. ಓಕೆ, ಸೊ ಅಷ್ಟು ರೆಸ್ಪೆಕ್ಟ್ ಕೊಡೋದ್ರಿಂದನೇ ಅದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.
ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.